ಕಾಪಾಡಿ ನಮ್ಮನ್ನ, ಕಾಪಾಡಿ ನಮ್ಮನ್ನ, ಕಾಪಾಡಿ ನಮ್ಮನ್ನ ಸಾಯಿಸ್ಬಿಡ್ತಾರೆ. ಕಾಪಾಡಿ ದಣಿಗಳೇ, ಕಾಪಾಡಿ ಕಾಪಾಡಿ ದಣಿಗಳೇ, ಕಾಪಾಡಿ. ನೀನು ರಾಜನೋ ಯುವರಾಜನೋ ನನಗೆ ಗೊತ್ತಿಲ್ಲ. ಅವರು ನನ್ನ ಆಳುಗಳು. ಅವರು ನನಗೊಪ್ಸಿ ಹೋಗು, ಇಲ್ಲ ಅಂದ್ರೆ ನಿನ್ನನ್ ಕೂಡ ಕರ್ಕೊಂಡು ಹೋಗ್ತೀವಿ. ಹೆಜ್ಜೆ ಯಾಕೆ ಹಿಂದಕ್ಕಿಡ್ತಿದ್ಯಾ ಯುವರಾಜ? ಅದು ಧರ್ಮ ಅಲ್ಲ. ಇವ್ರುಗಳಿಗೋಸ್ಕರ ಕಷ್ಟಪಡೋ ಅವಶ್ಯಕತೆ ನನಗಿಲ್ಲ ಗುರುದೇವ. ನೀನೊಬ್ಬ ಯೋಧ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದ್ಯಾ? ನಾನು ಹೇಳ್ತಾ ಇದ್ದೀನಿ, ಈ ಗುಲಾಮರಿಗೋಸ್ಕರ ಯುದ್ಧ ಮಾಡೋ ಅವಶ್ಯಕತೆ ನನಗಿಲ್ಲ. ಅಯ್ಯಯ್ಯೋ ದೇವ್ರೆ, ಆ ಮುದ್ಕ ಎಷ್ಟು ಜೋರಾಗಿ ಹೊಡೆದ್ಬಿಟ್ನಪ್ಪ, ಇನ್ನೂ ಉರಿತಾ ಇದೆ. ರಾಮ, ಜನಕ ಮಹಾರಾಜನ ಹತ್ರ ಕರ್ಕೊಂಬಂದು ಪ್ರೇಮ ಅಂತಿದ್ಯಾ, ಪಟ್ಟಾಭಿಷೇಕ ಅಂತಿದ್ಯಾ? ನೋಡ್ಕೊಳಕ್ ಒಂದ ಎರಡ 14 ವರ್ಷ ಬಬ್ಬುಲ್ರಾ ಸಿನಿಮಾ ತೋರಿಸಿದ್ಯಲ್ಲ ರಾಮ. ಸರಿ ಆಗಿದ್ದಾಯ್ತು ಅಂತ ಅನ್ಕೊಂಡ್ರೆ ಗರ್ಭಿಣಿಯಾಗಿರೋ ನನ್ನನ್ನ ಕರ್ಕೊಂಡೋಗಿ ಯಾರ್ದೋ ಮಾತು ಕೇಳ್ಕೊಂಡು ಮತ್ತೆ ಆ ಕಾಡೊಳಗಡೆನೆ ಬಿಟ್ಟಿಯಲ್ಲ ರಾಮ. ಮುಚ್ಚಬಾಯಿ, ಸುಮ್ನೆ ಏನೇನೋ ಅಂತಾನೆ. ಕನ್ಸ್ಕೊಂತಿದ್ನ? ಲೋ ದಡಿಯ, ಏನೋ ಮಾಡ್ತಾ ಇದ್ಯಾ? ಅಯ್ಯೋ ದೇವ್ರೆ. ಲೋ ಅದು ಪಿಲ್ಲು ಆಗಿದ್ದಕ್ಕೆ ಸರಿ ಹೋಯ್ತು. ಅದೇ ಹುಡುಗಿ ಆಗಿದ್ರೆ ಇಂಗ್ಲಿಷ್ ಸಿನಿಮಾದಲ್ಲಿ ಅನಕೊಂಡ ಕೈಗೆ ಸಿಕ್ಕಿರೋ ಆರ್ಟಿಸ್ಟ್ ತರ ಪೀಸ್ ಆಗಿ ಹೋಗ್ತಾ ಇದ್ಲು. ಬಿಡೋ ಅದ್ನಲ್ಲೇ. ಆಹಾ, ಅದೇನ್ ಬೇಕಾರಾಗ್ಲಿ. ಬಾಹುಬಲಿ ಸಿನಿಮಾದಲ್ಲಿ ಪ್ರಭಾಸ್ಗಿಂತ ರಾಜ ಗೆಟಪ್ ನನಗೆ ಸೂಟ್ ಆಗ್ತಾ ಇತ್ತು. ಪಾರ್ಟ್ 3 ಅಲ್ಲಿ ಮಾಡಿದ್ರೆ ಆಯ್ತು ಬಿಡು. ನನ್ ಕಾಲ್ ಇಟ್ಕೊಂಡು ಮುದ್ದಾಡ್ತಾ ಇದೆಯಲ್ಲ ಕಾಮುಕ. ಲೈ ನಡಿರೋ, ದೇವಸ್ಥಾನಕ್ಕೆ ಹೋಗೋಣ, ಟೈಮ್ ಆಯ್ತು. ಹೇಳೋ ಆರ್ಯ. ಲೇ, ಎಲ್ರೋ ಇದ್ದೀರಾ? ಅಣ್ಣ, ಸತ್ಯನಾರಾಯಣಪುರದ 3ನೇ ಕ್ಲಾಸಲ್ಲಿ ಇದ್ದೀವಣ್ಣ. ಅವನ್ನ ಲೆಫ್ಟಿಗೆ ಪುಷ್ ಮಾಡ್ರೋ. ಅವನ್ನ ಟೆಂಪಲ್ ರೋಡ್ಗೆ ಪುಷ್ ಮಾಡ್ರೋ. ನೀವು ಶಿಫ್ಟ್ ಆಗೋಗ್ರೋ. ನೀನ್ ಆ ಕಡೆ ಹೋಗೋ. ನೀನ್ ಈ ಕಡೆ ಹೋಗೋ. ನಿಲ್ಲೋ. ಹಿಡಿ, ಸಿಕ್ಕಾಕೊಂಡ. Game finish. Happy morning. ಲೇ ಪ್ರಸಾದ್, ನೀನ್ ಕಾರ್ಪೊರೇಟರ್ ಆಗಿರ್ಬೋದು. ಒಂದ್ ವಿಷಯನ ನೆನ್ಪಿಟ್ಕೋ. ಈ ಊರಲ್ಲಿ ಗಾಳಿಗೆ ಗಿಡಗಳು ಬೀಸಿದ್ರು, ಯಾವ ವಿಷಯ ನಡೆದ್ರು ನಮಗೆ ಗೊತ್ತಾಗುತ್ತೆ. ಲೇ, ಅಂಥದ್ರಲ್ಲಿ ನಮ್ಮ ಬಗ್ಗೆನೇ ವಿಷಯಗಳನ್ನ ಸಂಗ್ರಹ ಮಾಡಿ CMಗೆ ಕಳಿಸಿ ನಮ್ನ ಕೆಳಗಿಳಿಸಿ ಇಷ್ಟೆಲ್ಲ ಯೋಚನೆ ಮಾಡ್ದೋನು. ಇದೆಲ್ಲ ನಮಗೆ ಗೊತ್ತಾದ್ರೆ ನೀನು ಸಾಹಿತ್ಯ ಅಂತ ನಿನಗೆ ಯೋಚನೆ ಆಗಿಲ್ವೇನೋ ನನ್ನ ಮಗನೇ. ಈಗ ಗೊತ್ತಾಗುತ್ತೆ. ಈ ಸಿಟಿ ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತ ಗೊತ್ತಿಲ್ವಾ ನಿನಗೆ? ಸಣ್ಣ ಲಾಜಿಕ್ ಯಾಕೋ ಗೊತ್ತಾಗ್ಲಿಲ್ಲ? ಅಯ್ಯೋ ನನ್ನ ಮಗನೇ. ಯಾಕೋ ಡಿಸ್ಕಷನ್ ಮುಗಿಸ್ಬಿಡು. ಒಂದ್ ಹೂ ಆದ್ರೂ ತರದಲ್ರ. ಪರವಾಗಿಲ್ಲ ಬಿಡು. ಅಮ್ಮ ತಾಯಿ ಕಾಪಾಡಮ್ಮ, ಕೊನೆಗೂ ಕಂಡ್ಯನಮ್ಮ. ಮಂದಿರ ನೀನಾ? ನಾನೇ. ಯಾವ್ದೇ ಈ ವೇಷ ಇಲ್ಲ. ನೀನಾ? ಬಿಡ, ನಾನು ಹೋಗ್ಬೇಕು. ನೋಡು, ನನಗೆ ಈ ಸೆಲ್ಫಿ ಎಲ್ಲ ಇಷ್ಟ ಆಗಲ್ಲ. ಬಿಡ. ಏನ್ ತೆಗಿತಾ ಇದೆ ನೀನು? ತೆಗೆದು ಬಿಟ್ಟ ಅಂದ್ರೆ ಏನು? ನೋಡು, ಇದೆಲ್ಲ ಚೆನ್ನಾಗಿರಲ್ಲ, ಹೇಳ್ತಾ ಇದೀನಿ. ಅವ್ರು ನನ್ ಗೆಜ್ಜೆ ಎತ್ಕೊಂಡಿದ್ದಾರೆ. ಮಾಡಿದ್ವಿ. ಏನಾಯ್ತಲ್ಲ? ಹಿಂಗ್ ನೋಡ್ತಿದ್ಯಾ? ಏನೋ ರಾತ್ರಿ ಸಿಟ್ಟಿಂಗ್ ಆಗತ್ತೆ ಅಂತ ಅನ್ಕೊಂಡ್ರೆ. ನೋಡು, ಮರ್ಯಾದೆಯಿಂದ ಕೊಟ್ಬಿಡ್ರ ಅವಳಿಗೆ. ಕೊಡಲ್ಲ ಕಣೋ, ನಾನ್ ಕೊಡಲ್ಲ. ಇವತ್ ನಾವು ಮೀಟಿಂಗ್ ಕರೆದಿರೋಂತ ಕಾರಣ ನಿಮ್ಗೆಲ್ರಿಗೂ ಗೊತ್ತಿರೋದೆ. 48 ಡಿವಿಷನ್ ಕಾರ್ಪೊರೇಟರ್ ಮಿಸ್ಟರ್ ಪ್ರಸಾದ್ ಅವರು ಸ್ವಲ್ಪ ದಿನದಿಂದ ಕಾಣಿಸ್ತಾ ಇಲ್ಲ. ಸೊ ಬೈ ಎಲೆಕ್ಷನ್ ಬರುವಂತ ಅವಕಾಶ ಇದೆ.
ಅದಕ್ಕೆ ನಮ್ಮ ಪಾರ್ಟಿ ಕಡೆಯಿಂದ ನಮ್ಮ ಪಾರ್ಟಿ ಯುವಾಧ್ಯಕ್ಷರು ಶ್ರೀ ಮೋಹನ್ ಅವ್ರನ್ನ ನಿಲ್ಲಿಸಬೇಕು ಅಂತ ಪಾರ್ಟಿ ಸಂಪೂರ್ಣವಾಗಿ ನಿರ್ಧಾರ ತಗೊಂಡಿದೆ. ಯಾಕೆ ಕೊಡ್ತೀರಾ ಅವ್ರಿಗೆ? ಲಾಸ್ಟ್ ಟೈಮ್ ಆ ಡಿವಿಷನ್ ಅಲ್ಲಿ ಪೈಪೋಟಿ ಮಾಡಿದ್ ನಾನು, ಸೋತಿದ್ದು ನಾನು, ಮನಿ ಸ್ಪೆಂಡ್ ಮಾಡಿದ್ದು ನಾನು. ನನ್ನನ್ ಕೇಳ್ದೆ ಹೇಗ್ ನಿರ್ಧಾರ ತಗೋತೀರಾ? ಮೇಡಮ್, ಯಾರ ಮುಂದೆ ಕುತ್ಕೊಂಡು ಏನ್ ಮಾತಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇದ್ಯಾ? ನೀವೆಲ್ಲೋ ಕೇರಳದಿಂದ ಇಲ್ಲಿಗೆ ಬಂದ್ರೆ ನಿಮ್ನ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದು ನಮ್ಮ ಅಣ್ಣ ಮೇಯರ್ ಅವರು. ಆ ವಿಷಯನ ನೆನ್ಪಿಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಅದೆಲ್ಲ ಗೊತ್ತಿದೆ ಮಾತಾಡ್ತಾ ಇದ್ದೀನಿ. ಈ ಸರಿ ಕೂಡ ಸೀಟ್ ನನಗೆ ಕೊಡ್ಬೇಕು. ಕೊಡದೆ ಹೋದ್ರೆ ರೆಬಲ್ ಆಗಿ ನನ್ನ ತಂಗಿ ನಿಲ್ಲಿಸ್ತೀನಿ. ಯಾ ಆಲ್ ದ ಬೆಸ್ಟ್. ವಿಶ್ ಯು ದ ಸೇಮ್. ಇನ್ನೂ ಒಂದ್ಸಲ ಯೋಚನೆ ಮಾಡಿ ಅಕ್ಕ. ಈಗ ನಾನು ಅವ್ರ ವಿರುದ್ಧ ನಿಲ್ಲೋದು ಅಷ್ಟೊಂದು ಅವಸರ ಇದೆಯಾ? ನೋಡು, ಸಿನಿಮಾ ಹೀರೋಗಳು ಕೆರಿಯರ್ ಪೀಕಲ್ಲಿ ಇರೋವಾಗ್ಲೇ ರಾಜಕೀಯಕ್ಕೆ ಯಾಕೆ ಬರ್ತಾರೆ ಗೊತ್ತಾ? ಕ್ರೇಜ್. ಪಬ್ಲಿಕಲ್ಲಿ ನಿನಗೆ ನನಗೆ ನಮ್ಮ ಮಸಾಜ್ ಸೆಂಟರಲ್ಲೂ ಒಳ್ಳೆ ಕ್ರೇಜ್ ಇದೆ. ಅದಕ್ಕೆ ಹೇಳ್ತಿದ್ದೀನಿ, ನೀನು ಎಲೆಕ್ಷನ್ ನಿಂತ್ಕೋತಿದ್ಯಾ ಅಷ್ಟೇ. ಕ್ರೇಜ್ ಇರೋ ಹೀರೋಗಳು ಅವರು ಕೂಡ ಸೋತಿದ್ದಾರೆ, ನೀನು ಗೊತ್ತಲ್ವಾ ಅಕ್ಕ? ಓಕೆ ಕಮ್, ಐ ವಿಲ್ ಎಕ್ಸ್ಪ್ಲೇನ್. ತಗೋ ನೋಡು ಮಂದಿರ, ಇದೆಲ್ಲ ನಮ್ಮ ಮಸಾಜ್ ಸೆಂಟರ್ಗೆ ಬಂದಿರೋ ದೊಡ್ಡವ್ರ ಜಾತಕಗಳು. ರಾಜಕೀಯದಲ್ಲಿ ಗೆಲ್ಬೇಕಂದ್ರೆ ದೊಡ್ಡೋರ್ಗೆ ಭಯ ಇಡ್ಬೇಕು, ಚಿಕ್ಕೋರ್ಗೆ ಗೌರವ ಕೊಡ್ಬೇಕು. ಎಲ್ಲರೂ ಅನುಮಾನ ಪಟ್ಟ ಹಾಗೆ ಆಗಿದೆ. 48 ಡಿವಿಷನ್ ಕಾರ್ಪೊರೇಟರ್ ಸ್ವಲ್ಪ ದಿವಸದಿಂದ ಕಾಣಿಸ್ತಾ ಇಲ್ಲ. ಅವರ ಶವ ಇಂದಿನ ಬೆಳಿಗ್ಗೆ ಕೃಷ್ಣಾ ನದಿಯ ಬಳಿ ದೊರಕಿದೆ ಎಂದು ಪೊಲೀಸ್ನವರು ಮಾಹಿತಿ ನೀಡಿದ್ದಾರೆ. ಇದರಿಂದಾಗಿ 48 ಡಿವಿಷನ್ ಅಲ್ಲಿ ಮತ್ತೆ ಬೈ ಎಲೆಕ್ಷನ್ ಆಗುವ ಸಾಧ್ಯತೆ ಇದೆ. ಏನ್ ಕರ್ಮನಪ್ಪ ಇದು. ಅಯ್ಯೋ ನಿನ್ ಮುಖ ಮುಚ್ಚ, ನಂಗಿಲ್ ಮಲಗಕ್ಕಾಗ್ತಾ ಇಲ್ಲ ಕಣಲೇ. ಮನೆ ಮುಂದೆ ಬಂದು ಅರಸ್ತವನೆ. ಎಲ್ಲರಿಗೂ ನಮಸ್ಕಾರ. ಪಾರ್ಟಿ ಅಧ್ಯಕ್ಷನಾಗಿ ನಾನು ಹೇಳೋದೇನಂತಂದ್ರೆ, ಏನು ಕರೆಸ್ತವನ್ ಬರ್ರ ನೋಡೋಣ. ಮುಂದಿನ ಅಭ್ಯರ್ಥಿಯಾಗಿ ನಮ್ಮ ಮೋಹನ್ ರವರು ಮಾತನಾಡಿದ್ದಾರೆ. ನನ್ನ ಮಗ ಬೆಳಗ್ಗೆ ಎಲ್ರಿಗೂ ನಮಸ್ಕಾರ. ಪಾರ್ಟಿ ಅಧ್ಯಕ್ಷನಾಗಿ ನಾನು ಹೇಳೋದೇನಂದ್ರೆ, ಏ ಸರಿ ನಮ್ಮ ಪಕ್ಷದಿಂದ ಸ್ಪರ್ಧಿಸ್ತಾ ಇರೋ ಮೋಹನ್ ರಾವ್ ತೊಂದ್ರೆ ಕೊಟ್ರೆ ಯಾವನ ಓಟ್ ಹಾಕ್ತಾನಲ್ಲ. ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮಲ್ಲೇ ಒಬ್ಬನಾಗಿ ಬೆಳೆದಿದ್ದೀನಿ. ನಿಮ್ಮ ಸಮಸ್ಯೆಗಳೆಲ್ಲ ನನಗ್ ಗೊತ್ತಿದೆ. ನಾನು ಏನು ಅಂತ ನಿಮಗ್ ಗೊತ್ತಿದೆ. ನೋಡು ಮಗ, ಅವ್ನು ಹೆಂಗಿದಾನೆ ಏನು ಅಂತ. ಸಮಸ್ಯೆ ಬರ್ದಿರೋ ಹಾಗೆ ನಾನು ನೋಡ್ತೀನಿ. ಹೌದೌದು, ಎಲ್ಲ ನೋಡ್ಕೋತೀರಾ. ಏನ್ ಮಾತಾಡ್ತಾರೋ ಇವ್ರು ಬಾಯಿಗೆ ಬಂದ ಹಾಗೆ. ನಾನು ಹೇಗಿದ್ರು ನೀವು ನನ್ನ ನಂಬ್ತೀರಿ. ನಾನು ನಿಮ್ಮೆಲ್ಲರಿಗೂ ಒಳ್ಳೇದನ್ನೇ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಇದಾನೆ. ಓಟ್ ಬೇರೆ ಹಾಕ್ಬೇಕಾ? ಚಪ್ಪಾಳೆ ಲೋ, ಗುಂಪಲ್ಲಿ ಹೋಗ್ಬೇಡ್ರು. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರು, ಇಲ್ಲ ಹೋಗ್ಬಿಡ್ತೀರಾ. ಯೋ 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 ಅಣ್ಣ, ನಿಂಗೇನ್ ಕಾಣಿಸಲ್ವಾ? ಇಲ್ಲಿ 4 ಜನ ಇದೀವಲ್ಲ, ಎಲ್ರಿಗೂ ಕೊಟ್ಟಿದ್ರೆ ನಮ್ಗೆ ಕೊಡಲ್ಲ. ಈ ಬೀರ್ ಬಾಟ್ಲುಗಳು ಓಟ್ ಹಾಕೋರ್ಗೆ, ನಿಮ್ಮಂತ ಆಫ್ರಿಕರ್ಗಳಿಗೆಲ್ಲ. ಯಾರೋ ಆಫ್ರಿಕರು ಯಾರೋ? ಒಂದ್ ಕೆಲ್ಸ ಮಾಡ್ರು, ವೋಟರ್ ಕಾರ್ಡು, ID ಕಾರ್ಡು, ಯಾವ ಕಾರ್ಡ್ ಇದ್ರು ತಗೊಂಡ್ ಬಂದ್ರು, ಅವಾಗ ಕೊಡ್ತೀನಿ. ಸಾಲ ಕೇಳೋರು ಕ್ರೆಡಿಟ್ ಕಾರ್ಡ್ ಕೇಳ್ದಂಗೆ ಕೇಳ್ತಿಲ್ಲ. ಅದು ನಿಮ್ಮ ಹತ್ರ ಇದ್ದಿದ್ರೆ ನನ್ನ ಹತ್ರ ಏನಕ್ಕೋ ಬರ್ತಾ ಇದ್ರೆ. ಹೋಗಿ ಕಾರ್ಡ್ ರೆಡಿ ಮಾಡ್ಕೊಂಡು ಬನ್ನಿ. ಅಯ್ಯೋ ದೇವ್ರೆ, ಏನ್ ಕರ್ಮನಪ್ಪ ಮಗ, ಹಾ. ನನಗ್ ಬೀರ್ ಬೇಕು. ಮುಂದಕ್ಕೆ ಹೋಗಿ ಕೊಡ್ತಿರ್ತಾನೆ, ತಗೊಂಬ. ಚರಿತ್ರೆನಲ್ಲಿ ರಾಜನ್ಗೋಸ್ಕರ ಮತ್ತೆ ರಾಣಿಗೋಸ್ಕರ ಯುದ್ಧ ಮಾಡೋದ್ ನೋಡಿದ್ದೀರಾ? ಆದ್ರೆ ಪ್ರಪಂಚದಲ್ಲೇ ಮೊದಲನೇ ಸರಿ ಬೀರ್ಗೋಸ್ಕರ ಯುದ್ಧ ಮಾಡ್ತಿರೋದನ್ನ ನಾನು ನೋಡ್ಬೇಕು ಮಗ. ನಾಳೆಯಿಂದ ನೀವು ಹೊಸ ಗ್ಯಾಂಗ್ ನ ನೋಡ್ತಿದ್ದೀರ ಕಣೋ ಕಬದ್ದಾರ್. ನಾನ್ ಹೇಳೋದಲ್ಲ, ಕೊಡೋದಿಲ್ಲ ನೀವು. ಅದೇ ನಂಗೆ ಸಮಸ್ಯೆ. ಇಲ್ಲಿವರೆಗೂ ಇದು ಬಿಯರ್ ಸಮಸ್ಯೆ, ಆದ್ರೆ ಇವಾಗಿಂದ ಇದು ನಮ್ದು, ನಮ್ ಜನರದು, ನಮ್ ದೇಶದ ಆತ್ಮ ಗೌರವಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆ. ಅದಕ್ಕೆ ಇವತ್ತಿಂದ ಒಂದು ಸ್ಟ್ರಾಂಗ್ ನಿರ್ಧಾರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದೇನು ಅಂದ್ರೆ, ಈ ಸಲ ನಾನು ಕೂಡ ಎಲೆಕ್ಷನ್ ಅಲ್ಲಿ ನಾಮಿನೇಟ್ ಆಗ್ಲೇಬೇಕು. ಪ್ರಾಮಿಸ್? ನೋಡು ಮೋಹನ್, ನಾಮಿನೇಷನ್ ಕಾರ್ಯಕ್ರಮ ಆಗೋಗಿದೆ. ನಾಳೆಯಿಂದ ಪ್ರಚಾರ ಜೋರಾಗಿ ನಡೀಬೇಕು. ಇವನೇನ್ ಗುಂಬಲ್ ಇಷ್ಟು ಜನ ಹಾಕೊಂಡು ಹೋಗ್ತಾವನೆ. ಫ್ರೀಯಾಗಿ ತಿನ್ನಕ್ ಬಂದವ್ರು ಅನ್ಸುತ್ತೆ. ಏ ನೀನೇ ನಮ್ಮ ಇಲ್ಲಿದ್ಯಾ? ಇಲ್ಲಿ ಬೀರ್ ಕೊಡಲ್ಲ. ನಿನ್ನ ID ತಗೊಂಡು ಆಫೀಸ್ ಹತ್ರ ಬಾ ಅಂತ ಹೇಳಿದ್ನಲ್ಲ. ಎಷ್ಟು ಅಂತ ಇದನ್ನ ಹೇಳಿರ್ತೀಯೋ, ಈ ಸಲ ಆದ್ರೂ ಸರಿಯಾಗಿ ಫಿಟ್ಟಿಂಗ್ ಮಾಡಿಸ್ಕೋ. ನೋಡು ಶಿಂಶ, ಹೆಣ್ಮಕ್ಳಿಗೋಸ್ಕರ ಚರಿತ್ರೆಯಲ್ಲಿ ಯುದ್ಧ ಹೇಗ್ ನಡೆದಿದ್ಯೋ, ಎಣ್ಣೆಗೋಸ್ಕರ, ಅದೇ ಒಂದ್ ಬಿಯರ್ ಬಾಟ್ಲಿಗೋಸ್ಕರ ನಾನೊಂದ್ ಯುದ್ಧ ಮಾಡ್ತೀನಿ. ಅದು ಭವಿಷ್ಯದಲ್ಲಿ ಯಾರು ಮಾಡಿರ್ಬಾರ್ದು, ಹಂಗ್ ಮಾಡ್ತೀನಿ. ಬಾ, ಸಾಕ್ಷಿ ಹೇಳೋಣ ಬಾ. ಏ ಇಲ್ಲ, ನನ್ ಕೆಲ್ಸ ಇದೆ. ಹೋಗ ನಡಿಯಲೇ ನಡಿ. ಏಯ್, ಏನೋ ಬ್ರಷ್ ಮಾಡ್ಕೊಂಡು ಆಫೀಸಿಗೆ ಬಂದಿದ್ಯಾ? ಏನ್ ಮಾಡೋದಪ್ಪ, ತುಂಬಾ ಬಿಸಿ, ಅದಕ್ಕೆ ಬ್ರಷ್ ಮಾಡ್ತಾ ಬಂದಿದ್ದೀನಿ. ಸರಿ ಆಯ್ತು, ಯಾಕೆ ಬಂದೆ? ಮೈ ಕೈ ಎಲ್ಲ ನೋವ್ತಾಯ್ತು, ನಿನ್ನ ಹತ್ರ ಮಸಾಜ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಿನ್ ದೇಹದಲ್ಲೇ ಅಹಂಕಾರ ಇದೆ ಕತ್ತೆ. ಏನ್ ಮತ್ತೆ ಆಫೀಸಿಗೆ ಏನಕ್ಕೆ ಬರ್ತಾರೆ? ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ಅಂದ್ರೆ ನೀನು ನಾಮಿನೇಷನ್ ಫೈಲ್ ಮಾಡ್ತೀಯಾ? ಏನ್ ನೀನು ನಾಮಿನೇಷನ್ ಫೈಲ್ ಅಂತ ಹೇಳಿ ಶಾಕ್ ಆಗಿ ಕೇಳ್ತಾ ಇದೀಯಲ್ಲ?
ನಾಮಿನೇಷನ್ಗೆನೆ ಬಂದಿರೋದು. ರಾಜ್ಯಾಂಗ ನಮಗೆ ಏನ್ ಹೇಳುತ್ತೆ? ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲಿವ್ ಅನ್ನೋದು ಇದೆಯಾ ಇಲ್ವಾ? ಹಾ, ಇದು ಹಾಗೇನೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇದೇ ಗುರುವೆ, ರಾತ್ರಿ 4 ರಾಜಕೀಯ ಸಿನಿಮಾ ನೋಡಿ ಡೈಲಾಗ್ ಹೊಡೆದೆ. ಹೇಗಿದೆ ಫ್ಲೋ? ಗುರುವೆ, ಟೈಮ್ ಎಲ್ಲ ಇಲ್ಲ, ಬೇಗ ಸ್ವಲ್ಪ ನಾಮಿನೇಷನ್ ಕೆಲಸ ಮುಗಿಸು. ನಾನ್ ಬೇಗ ಜನರನ್ನ ಗೆಲ್ಬೇಕು ಅಂದ್ರೆ ಅವ್ನ ಮೋಟಿವೇಟ್ ಮಾಡ್ಬೇಕು. ಅಷ್ಟಕ್ಕೂ ನಮ್ ಕರ್ನಾಟಕದಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಎಲ್ರು ನನ್ನ ಪಾರ್ಟಿಯಲ್ಲಿ ಸೇರಿಸ್ಕೊಂಡು ಬೇಗ ಪ್ರೆಸ್ ಮೀಟ್ ಮಾಡ್ಬೇಕು. ಬೇಗ ಮಾಡು. ಇಷ್ಟು ದಾರುಣವಾಗಿ ನಾಮಿನೇಷನ್ ಯಾರು ಫೈಲ್ ಮಾಡಿಲ್ಲ. ನೀನೇ ಮಾಡ್ಬಿಡು. ದೇಶ ಎಲ್ಲಿ ಹೋಗ್ತಾ ಇದೆಯೋ ಏನ್ ಕತೆ? ದೇಶ ಎಲ್ಗೂ ಹೋಗ್ತಾ ಇಲ್ಲ. ಆ ಕಡೆ ಪಾಕಿಸ್ತಾನ, ಈ ಕಡೆ ಯಾವ್ದದ್ದು ಕೊರೋನಾ ಬಂದಿರೋದು ವೆಸ್ಟ್ ಇಂಡೀಸ್. ಯಾವ ದೇಶ ಅಂತ ಕೇಳಿದ್ರೆ ಮಗ ನೋಡ್ತಾ ಇದೆಯಲ್ಲೋ. ನನಗೇನ್ ಗೊತ್ತು? ನಿಂಗ್ ಗೊತ್ತಿದ್ರೆ ಯಾಕೆ ಇಲ್ಲಿ ಇರ್ತಿದ್ದೆ? ಚೈನಾ ಇದೆಯಲ್ವಾ, ಮೇಲ್ ಆಕಾಶ ಕೆಳಗ್ ಭೂಮಿ, ಏನೇ ಆದ್ರೂ ನಮ್ ಭಾರತ ದೇಶ ಎಲ್ಲೂ ಹೋಗಲ್ಲ ಅಂತ ಸೈನ್ ಹಾಕು. ಅಪ್ಲಿಕೇಶನ್ ಫಿಲ್ ಮಾಡಿ ಕೆಳಗೆ ಸೈನ್ ಮಾಡಿ ಕೊಡು. ಸೈನ್ ನಾನ್ ಮಾಡ್ತೀನಿ, ಫಿಲ್ಅಪ್ ನೀನ್ ಮಾಡ್ಕೋ. ಇಲ್ಲ ಮಗ, ಸೈನ್ ಹಾಕೋ. ನಾನ್ ಹಾಕಲ್ಲ, ನಮ್ಮ ಮೇಯರ್ ಬೈತಾರ. ಅಯ್ಯ, ನಿನ್ ಮೇಯರಿಗಷ್ಟು ಬೆಂಕಿ ಹಾಕ. ಸೈನ್ ಹಾಕೋ. ಸೂಪರ್. ಆಪೋಸಿಷನ್ ಅವ್ರ ಹತ್ರ ನೀನು ಸೈನ್ ಮಾಡ್ಕೊಂಡಿದ್ಯಾ ಅಂದ್ರೆ ನೀನು ತುಂಬಾನೇ ಕಿಲಾಡಿ ಕಣ. ಯಾರು ನಾನು? ಹೇ. ಇದ್ ನಿನಗ್ ಚೆನ್ನಾಗ್ ಕಾಣಿಸಲ್ಲ, ನಂಗೆ ಚೆನ್ನಾಗ್ ಕಾಣುತ್ತೆ. ಕೆಲ್ಸ ಎಲ್ಲ ಆಗೋಯ್ತು, ಕ್ಯಾಂಪೇನ್ ಶುರು ಹಚ್ಕೋಬೇಕು. ಅಯ್ಯಪ್ಪ ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ? ಎಲ್ಲ ಯೋ ಅಕ್ಕ, ಕರ್ಕೊಂಡೋಗಾಕೋ. ಬಿಗ್ ಬಜಾರ್ ಕರ್ಕೊಂಡೋಗಾಕೋ. ಮಗ ಒಟ್ಬಿಟ್ಲು, ಇನ್ನೊಂದ್ಸಲ ಸ್ನಾನ ಮಾಡ್ಬೇಕೀಗ. ಸುಮ್ಮನೆ ತೊಂದ್ರೆ ಕೊಡ್ತಾಳೆ. ಸೈನ್ ಮಾಡು ಅಕ್ಕ, ಮಾಡು. ಅವನು ಯಾರೋ PK ಅಂತೆ. ನಾವು ಬಿಯರ್ ಕೊಟ್ಟಿಲ್ಲ ಅಂತ ಹೇಳಿ ಆಪೋಸಿಟ್ಗೆ ನಾಮಿನೇಷನ್ ಫೈಲ್ ಮಾಡಿದ್ದಾನೆ. ಕ್ರೇಜಿ. ಈಗ ಯೋಚನೆ ಮಾಡಬೇಕಾಗಿರೋದು ಆ PK ಬಗ್ಗೆ ಅಲ್ಲ, ಮಂದಿರನ್ ಬಗ್ಗೆ. ಮಂದಿರ ನಮ್ ಹಾಗೆ ದುಡ್ಡು ಹಂಚಕ್ಕಾಗಲ್ಲ, ಎಣ್ಣೆನೂ ಹಂಚಕ್ಕಾಗಲ್ಲ. ನಾವು ಮಾಡಕ್ಕಾಗುವಂತ ಕೆಲ್ಸನೂ ಕೂಡ ಮಾಡಕ್ಕಾಗಲ್ಲ. ಡಬಲ್ ಕ್ರೇಜಿ. ಕನ್ನಡಿ ಮುಂದೆ ನಿಂತಿ ಸಾಕು, ಟೈಮ್ ಆಯ್ತು, ಬಾ. ಅಮ್ಮ, ನಮ್ಮ ಅಕ್ಕನಿಗೆ ಓಟ್ ಹಾಕ್ಬೇಕು ನೀವು. ನಮ್ಮ ಅಕ್ಕನೇ ಗೆಲ್ಬೇಕು ಈ ಸರಿ. ನನ್ನ ಪ್ರೀತಿಯ ದೇವತಾ ಮನುಷ್ಯರೇ, ಅಣ್ಣ ತಮ್ಮ ಅಕ್ಕ ತಂಗಿಯರೇ, ನಾನ್ ಹೇಳೋದನ್ನ ಕೇಳಕ್ಕೋಸ್ಕರ ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ನಂಗೆ ಪುಕ ಅನ್ನಿಸ್ತಾ ಇದೆ. ಹೇ, ನೀನೇ ನಮ್ಮ ಹತ್ರ ಬಂದಿದ್ದು, ನಾವ್ ಯಾವಾಗ ಬಂದ್ವಿ? ಆಯ್ತಾಯ್ತು, ಓಕೆ, ಅರ್ಥ ಆಯ್ತು. ನಮ್ ಪ್ರಜೆಗಳಿಗೆ ತೊಂದ್ರೆ ಆಗ್ಬಾರ್ದು ಅಂತ ನೀರ್ ಕೊಡಕ್ಕೋಸ್ಕರನೇ ನಮ್ ರಾಜ್ಯ ಇರೋದು, ರಾಜಧಾನಿ ಇರೋದು. ನನ್ ಪ್ರೀತಿಯ ಪ್ರಜೆಗಳೇ, ಶಿಲ್ಬೆ ಎಷ್ಟು ಪವಿತ್ರವಾದದ್ದು, ಓಟ್ ಕೂಡ ಅಷ್ಟೇ ಪವಿತ್ರವಾದದ್ದು. ಅಷ್ಟು ಪವಿತ್ರವಾಗಿರೋ ಓಟ್ನ ಯಾರಿಗ್ ಬೇಕೋ ಅವ್ರಿಗೆ ಕೊಡಬಾರ್ದು, ನನ್ನಂತ ದೇವತಾ ಮನುಷ್ಯನಿಗೆ ಕೊಡ್ಬೇಕು. ನೋಡಿ, ನಿಮಗೆ ಕಷ್ಟ ಆದಾಗ ಕಣ್ಣೀರ್ ವರ್ಷಕ್ಕೆ ಯಾರಾದ್ರೂ ಬಂದಿದ್ದಾರಾ? ನಾನ್ ಬರ್ತೀನಿ, ನನ್ನ ಗೆಲ್ಸಿ, ಖಂಡಿತ ನಾನ್ ಬರ್ತೀನಿ. ನಾನ್ ಕೇಳ್ತೀನಿ, ನಾನ್ ಬರ್ತೀನಿ, ನಾನ್ ಮಾಡ್ತೀನಿ, ನಾನ್ ಹುಟ್ಟಿಸ್ತೀನಿ. ಏನೋ ಹುಟ್ಟಿಸ್ತೀಯಾ? ಚೆನ್ನಾಗಿ ಮಾತಾಡಿದ್ರು ಹೊಡಿತಾವ್ರಲ್ಲ, ಯಾಕೆ ಕಾನ್ಸೆಪ್ಟ್ ಬರ್ದಿರೋದನ್ನ ಓದು ಅಂದ್ರೆ ಏನೇನೋ ಓದ್ತಿದ್ಯಲ್ಲೋ. ಜನ ಹಿಂಗಿರ್ತಾರಂತ ಯಾರಿಗೂ ಗೊತ್ತು. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ಏನೇನೋ ಬರ್ದು ಕೊಟ್ಟ, ಹಂಗೆ ಹೇಳ್ಬಿಟ್ಟೆ. 7th ಫೇಲ್ ಇವನು. ನೀನು ಅಷ್ಟೇ ಅಲ್ವೇನಾ? ಹಂಗೆಲ್ಲ ಹೇಳ್ಬಾರ್ದು ಕಣೋ, ತಪ್ಪು ಪಬ್ಲಿಕ್ ಮುಂದೆ. ನನ್ನ ಪ್ರೀತಿಯ ಜನರೇ, ನೀವ್ ಎಲ್ರು ನನ್ನ ಡಿವಿಷನ್ ಅಲ್ಲಿ ಕಾರ್ಪೊರೇಟ್ ಆಗಿ ಗೆಲ್ಸ್ಬಿಟ್ರೆ ನಿಮ್ ಗಂಡ್ ಸಮಸ್ಯೆ, ಹೆಣ್ಣಿನ ಸಮಸ್ಯೆ, ಪ್ಯಾಡ್ ಸಮಸ್ಯೆ, ಪಿ ಸಮಸ್ಯೆ, ಶರ್ಟ್ ಸಮಸ್ಯೆ, ಪ್ಯಾಂಟ್ ಸಮಸ್ಯೆ, ಬಾರ್ ಸಮಸ್ಯೆ, ಬೀರ್ ಸಮಸ್ಯೆ, ಯಾವ ಸಮಸ್ಯೆನೂ ಬರಬಾರದು ಅಂತ ನಿಮ್ ಸಮಸ್ಯೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಹೇಳ್ದ ಮಗ, ಇಂಚೂರು ಹೇಳು. ನಾನೇನಾದ್ರೂ ಅಧಿಕಾರದಲ್ಲಿ ಇದ್ದಿದ್ರೆ ಯೇಸು ಸಾಯಕ್ ಬಿಡ್ತಾನೂ ಇರ್ಲಿಲ್ಲ, ಯೇಸುನ ಶಿಲ್ಬೆಯಲ್ಲಿ ಏರ್ಸೋದಕ್ ಬಿಡ್ತಾನೂ ಇರ್ಲಿಲ್ಲ. ಆದ್ರೆ ಇವಾಗ ನಮ್ ಪ್ರಜಾಪ್ರಭುತ್ವ ದುಚ್ಚ ಪ್ರಭುತ್ವ, ಕೆಟ್ಟ ಪ್ರಭುತ್ವ, ಪಾಪಿಷ್ಟ ಪ್ರಭುತ್ವ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು. ಅಯ್ಯೋ, ಯೇಸು ಪ್ರಭು ಇಲ್ಲಿ ಹುಟ್ಟಿಲ್ಲ ಕಣ. ಮಗ, ನೀನ್ ನಿಲ್ಲಿಸ್ಲಿಲ್ಲ ಅಂದ್ರೆ ನೀನೇ ಸಿಲ್ಬಲ್ ಇರ್ತೀಯ. ನಂಗೆ ಗೊತ್ತು, ಸುಮ್ನೆ ಫ್ಲೋ ಕಟ್ ಮಾಡ್ಬೇಡ. ನಾನ್ ಕೊನೆದಾಗ ಕೊಡೋ ವಾಗ್ದಾನ ಏನು ಅಂದ್ರೆ, ನನ್ನ ಕಾರ್ಪೊರೇಟ್ ಆಗಿ ಗೆಲ್ಸಿದ್ರೆ ಚರಿತ್ರೆ ಎಲ್ಲ ನಡಿಬಾರ್ದು, ಆ ರೀತಿ ನಿಮ್ನ ಬಸ್ಸಲ್ಲಿ ಫ್ರೀಯಾಗಿ ಕರ್ಕೊಂಡೋಗಿ ಫ್ರೀಯಾಗಿ ಕರ್ಕೊಂಡ್ ಬರ್ತೀನಿ. ಜೈ ಯೇಸು ಕ್ರಿಸ್ತ, ಜೈ ಭಾರತ ಮಾತಾ ಕಿ ಜೈ, ಜೈ ಕತ್ರಿ ಗುರುತಿಗೆ ಓಟ್ ಹಾಕಿ. ಜೈ ಕತ್ರಿ ನೋಡೋ, ನಾವು ಗೆಲ್ಬೇಕು, ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬೇಕು. ಏನ್ ಹಂಗ್ ನುಗ್ತಾ ಇದೆಯಾ? ಶುಕ್ರಿಯಾ. ನಮ್ಮ ಓಟು ಕತ್ರಿ ಚಿಹ್ನೆಗೆ, ನಮ್ಮ ಓಟು ಕತ್ರಿ ಚಿಹ್ನೆಗೆ, ಎಲ್ರು ನಮ್ಮ ಚೆನ್ನಾಗಿದ್ದೀರಾ? ಓಟು ಕತ್ರಿ ಚಿಹ್ನೆಗೆ. ಈದ್ ಮುಬಾರಕ್, ಈದ್ ಏಯ್, ಮುಬಾರಕ್. ಈದ್ ಮುಬಾರಕ್ ಅನ್ನೋದು ಹಬ್ಬದಲ್ಲಿ ಕಣೋ. ಇದ್ರ ಅದೇ ಬರ್ದಿದೆ ಮತ್ತೆ. ಓಕೆ, ಟೀಕೆ. ಕೈಸೆ ಭಯ್ಯ ಮೇರಾ ಭಾಯ್. ಶುಕ್ರಿಯಾ. ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರೇ, ಇವತ್ ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ನೀವ್ ಎಷ್ಟೋ ಜನ ಕಾರ್ಪೊರೇಟರ್ ನ ನೋಡಿರ್ತೀರಾ, ಆದ್ರೆ ನನ್ನಂತ ಫ್ರೆಂಡ್ಲಿ ಮುಸ್ಲಿಂ ಕಾರ್ಪೊರೇಟ್ ನ ನೀವು ನೋಡೇ ಇರಲ್ಲ. ಹೊಡೀರಿ ಚಪ್ಪಾಳೆ. ನಾನು ಏನಾದ್ರೂ ನೀವು ಡಿವಿಷನ್ ಅಲ್ಲಿ ಗೆಲ್ಸಿದ್ರೆ ನಾನ್ ನಿಮ್ಮನ್ನ ಎಲ್ಲಾರು ಇಲ್ಲಿಂದ ಮೆಕ್ಕಕ್ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಡ್ತೀನಿ. ಫ್ರೀ ಕರ್ಕೊಂಡು ಹೋಗ್ತಾರಂತಲ್ಲ. ಅಕ್ಕ ಇಲ್ಲಿದೆ ಅಂತ ಗೊತ್ತೇನೋ ನಿನಗೆ? ಮೊದಲು ತಿಳ್ಕೊಂಡು ಮಾತಾಡಲಿ. ಊಟ ಚಾರ್ಜು, ಪೆಟ್ರೋಲ್ ಚಾರ್ಜ್ ಕೊಟ್ರೆ ಸಾಕು. ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ನು ಸರಿಯಾಗಿ ಹೇಳ್ಬೇಕು ಅಂದ್ರೆ, ಮೆಕ್ಕಾದಿಂದ ಇಲ್ಲಿಗೆ ನಿಮಗೆ ಫ್ರೀಯಾಗಿ ಬಸ್ ಕಳಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಬಸ್ ರೂಟ್ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ನನ್ನ ಪ್ರೀತಿಯ ಸಹೋದರರೇ, ಇವಾಗ್ಲಿಂದ ನಿಮಗೆ ಎಜುಕೇಶನ್ ಫ್ರೀ, ಫುಡ್ ಫ್ರೀ,
ಸಾಲಿನ್ ಫ್ರೀ, ಟ್ರಾನ್ಸ್ಪೋರ್ಟ್ ಫ್ರೀ, ಎಕ್ಸ್ಪರ್ಟ್ ಫ್ರೀ. ಎಲ್ಲಾನು ಕೊಟ್ರೆ ಗೌರ್ಮೆಂಟ್ ದಿವಾಳಿ ಆಗುತ್ತೆ ಕಣಲಿ. ಏನಾಗಲ್ಲ ಬಿಡಲ್ಲ, ನಾವು ನೋಡ್ಕೊಳ್ಳೋಣ. ಮಾಡ್ಸೋಣ. ಎಲ್ಲ ಮಾಡೋಣ ಬಿಡಲ್ಲ. ನೀನೇನೋ ಸುಮ್ನೆ ಮಾಡ್ತಿದ್ದೆ ತಲೆ ಕಣೋ, ಕೆಡ್ಸ್ಕೊತೀಯ ಕಣೋ, ತುಂಬಾ ತಪ್ಪಾಗ್ತಿದೆಯಲ್ಲ. ಈಸಿ ಕೆಲಸ ಇವೆಲ್ಲ. ನನ್ನ ನೀವು ಕತ್ರಿ ಗುರ್ತಿಗೆ ವೋಟ್ ಹಾಕಿ ಗೆಲ್ಲಿಸ್ತೀರಂತ ಪ್ರಾರ್ಥಿಸ್ತೀನಿ, ಪ್ರಾಮಿಸ್ ಮಾಡ್ತೀನಿ. ಜಿಂದಾಬಾದ್. ಶುಕ್ರಿಯಾ, ಹೇಗೆ ಅಂತ ಮತ್ತೆ ಬರ್ತೀನಿ. ಇರೋ ನನ್ ಮಾತು ಕೇಳ್ರೋ. ನೀವ್ ಎಕ್ಸ್ಟ್ರಾ ಡ್ರಾಮಾ ಎಲ್ಲ ಮಾಡ್ಬೇಡಿ, ನನಗೆ ಗೊತ್ತು. ನೋಡಿ, ಇದೆಲ್ಲ ನಂಗೇನು ಹೊಸ್ತೇನಲ್ಲ, ಸ್ಟೇಜ್ ಇಂದ ಕೆಳಗ್ ಬೀಳೋದು. ಇವೆಲ್ಲ ಅಭ್ಯಾಸ ಆಗಿದೆ ನಂಗೆ. ನೀವು ನನ್ನ ಕೇರ್ ಮಾಡೋದೇ ಆದ್ರೆ ವೋಟ್ ಹಾಕಿ ಗೆಲ್ಸಿ ನನ್ನ, ಸರಿನಾ? ಮೊದ್ಲು ಆ ಕನ್ನಡಕ ತೆಗೆಯಲ್ಲ. ನನ್ ಜಿಮ್ ಗಿಮಿಗ್ ಹೋಗೋದ್ರಿಂದ ಸರಿ ಆಯ್ತು, ಇಲ್ಲ ಅಂದಿದ್ರೆ ಏನ್ ಮಗ ಪಾರ್ಟಿ ಫುಲ್ ರಿಚ್ ಆಗಿ ಅರೇಂಜ್ ಮಾಡಿದ್ಯಾ? ಏನ್ ಕತೆ? ಇನ್ನೇನ್ ಮಾಡೋದು, ಬಜೆಟ್ ಇಲ್ವಲ್ಲ. ಕುಡಿಬೇಡಿ ಅಂದ್ರೆ ನೀವು ಕೇಳ್ತೀರಾ? ಏನೋ ಕಷ್ಟಪಟ್ಟು ಒಂದ್ ಸ್ವಲ್ಪ ಸೆಟಪ್ ಮಾಡ್ಕೊಂಡಿದೀನಿ. ನೀನ್ ಸೂಪರ್ ಮಗ. ಸರಿ ಕಣಪ್ಪ ಸಿಂಗಂ, ಏನು? ನಮ್ ಡಿವಿಷನ್ ಅಲ್ಲಿ ಎಷ್ಟ್ ವೋಟ್ ಬೀಳ್ಬೋದು ಅಂತೀಯಾ? ಓಟ ನಿನ್ ತಲೆನ ನೀನ್ ಸೇನಾಧಿಪತಿ ಪ್ರಭು, ನಾಳೆಯಿಂದ ಎಲೆಕ್ಷನ್ ಕೋಡ್ ಶುರು ಹಚ್ಕೋ. ರಾಜ್ಯ ಆದ್ರೂ ಹೋಗ್ಬೇಕು. ಅವ್ರಿಗೆ ದುಡ್ಡು ಜಾಸ್ತಿ ಆಗಿ ಹೊರಟೋದ್ರು. ಅಯ್ಯ ನನ್ ಮಗನೇ, ರಾಜ್ಯ ಅಂದ್ರೆ ಪಕ್ಕದಲ್ಲಿರೋ ರಾಜ್ಯ ಅಲ್ಲ ಕಣೋ, ದಟ್ ಈಸ್ ಮೈ ಕಿಂಗ್ಡಮ್. ನಮ್ ಡಿವಿಷನ್ ಎಲ್ಲ ಆದ್ರೂ ಹೋಗ್ಬೇಕು. ಏನಂತೀಯಲ್ಲ? ಓಟ್ ಕತ್ರಿಗೆ ಮಗ. ಓಟು ಕತ್ತರಿಗೆ ಡೂಡ್. ಓಟು ಕತ್ತರಿಗೆ ಡೂಡ್. ಕತ್ರಿಗೆನೆ. ಒಳ್ಳೆ ಫಾರ್ಮಿಗೆ ಬಂದ್ರಿ ಕಣ್ರೋ. ಎಣ್ಣೆ ಕೊಡಿಸ್ತಿದ್ಯಲ್ವೇನೋ? ಕುಡಿಯೋ ನೀನು ಕುಡಿಯಲ್ಲ. ಎಷ್ಟು ಕುಡಿತೀಯೋ ಅಷ್ಟೇ ಕಕ್ತೀಯ, ನನಗ್ ಗೊತ್ತು. ಕಕ್ಕು. ನೋಡ್ಕೊಳ. ನೋಡ್ಕೊಂತೆ, ಮೊದ್ಲು ಕುಡಿ. ಜಾಸ್ತಿ ಕಿರಿಚ್ಬೇಡ್ರೋ, ಬಾರ್ಕೆ ಆದ್ರೆ ನೀರ್ ಕೊಡಕ್ ನೀರಿಲ್ಲ. ಪೀಕೆ ಏನ್ ಮಗ? ಹುಡುಗಿರ್ ನೋಡಿದ್ರೆ ಸಾಕು, ಹಂಗೆ ನುಗ್ಕೊಂಡು ಹೋಗ್ಬಿಡ್ತಾನೆ. ಅವ್ರ ಅಷ್ಟೊಂದು ರೊಮ್ಯಾಂಟಿಕ್ ಕರಿಬೇಕಾರೆ ಹೋಗ್ಬೇಕಲ್ವಾ? ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀಯ? ಕರಿತಾವ್ಳೆ, ಅದೇ ಭಯ ಕಣೋ. ಹೋಗೋಣ ಬಾ. ಹೋಗ್ತೀನಿ ಇರೋ. ಹೋಗ್ತೀನಿ ಇರೋ. ಹೇ, ಚೊಲ್ ಸುರ್ಸ್ಕೊಂಡ್ ಬಂದ್ಬಿಡ್ತಾನೆ. ನಿಲ್ಲಲ್ಲ. ಏನ್ ಪೀಕೆ ಹೋಗ್ಬೇಕಾ? ಎಲ್ಲಾರ್ಗೂ ನೀನ್ ಸ್ಯಾಟಿಸ್ಫೈ ಮಾಡ್ತೀಯಲ್ವಾ? ಅಂದ್ರೆ ನಮ್ ಕೋರಿಕೆನು ಈಡೇರಿಸ್ತೀಯಾ? ನಾವು ಕೂಡ ನಿನ್ಗೆ ಓಟ್ ಹಾಕ್ತೀವಿ. ಇವ್ರಿಬ್ರು ನಡವಳಿಕೆ ಯಾಕೋ ಸರಿ ಕಾಣಿಸ್ತಿಲ್ಲ ಕಣೋ. ಯಾಕೋ ಸಮಸ್ಯೆ, ಬಾರು ಹೋಗೋಣ. ಲೋ ನಮ್ಗೆ ಓಟೇ ಇಂಪಾರ್ಟೆಂಟ್, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಲೋ, ಹೋಗ್ ಮಜಾ ಮಾಡ ಅಷ್ಟೇ. ಒಳಗಡೆಗೆ. ಏನಾಯ್ತು? ಏನ್ ಸಿಂಗಂ, ಪಿಕೆ ವೇಸ್ಟ್. ಒಳಗ್ ಬಂದ್ರೆ ಆಗ ಡಿಸೈಡ್ ಮಾಡ್ತೀವಿ ನಿಮ್ಗೆ ಊಟ ಹಾಕ್ಬೇಕೋ ಬೇಡ್ವೋ. ನಾನು ಹೋಗ್ತೀನಿ. ಲೋ ನನ್ ಮಗನೇ, ನನ್ ಮಾತು ಕೇಳು, ಹೋಗ್ಬೇಡ. ಛೆ ಏನ್ ಗಂಡಸ್ರು ನೀವು. ಶಟ್ ಅಪ್ ಯು ವೀಕ್ನೆಸ್ ಫೆಲೋ. ನಾನು ಹೋಗಿ ಮಾಡ್ತೀನಿ, ನೋಡ್ಕೊಂಡು. ಮಗನಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಒಳಗ್ ಹೋಗು ಗೊತ್ತಾಗುತ್ತೆ. ಒಳಗ್ ಹೋದ್ನಲ್ಲ, ಇವಾಗ ನೋಡು ಏನಾಗುತ್ತಂತ ನೋಡು. ಅಲ್ಲೋ ಮಗ, ಸ್ವಲ್ಪ ಕೈ ಓತ್ತು. ಇಷ್ಟೊಂದ್ ಕೈ ನೋವು ಬರೋ ಕೆಲ್ಸ ಒಳಗಡೆ ಏನ್ ಮಾಡ್ದಣ? ಇವನೇನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಏನ್ ಮಾಡ್ತಾವನೆ? ಏನು ಮಗ ಹಿಂಗ್ ಮಾಡ್ಬಿಟ್ರಿ ಇವರು? ಅಯ್ಯೋ, ನಿನ್ನ ಹೇಳಿದ್ರು ಒಳಗಡೆ ನುಕ್ಕೊಂಡ್ ಹೋಗ್ತಾ ಇದ್ದೆ. ಸರಿ ಆಗಾಯ್ತು, ಹಿಂಗೆ ಆಗ್ಬೇಕು ನಿಂಗೆ. ಏನೋ ಇದು ಓ. ಒಳಗಡೆ ಏನ್ ನಡೀತು ಅಂತ ಗೊತ್ತಾಗ್ಬೇಕಾ? ನನ್ಗೆ ಗೊತ್ತಾಗ್ಬೇಕು ಅಷ್ಟೇ. ಇಲ್ಲಿ ನೋಡು, ನೀವಿಬ್ರು ನನ್ನ ಒಳಗ್ ಬಾ ಅಂತ ಕರೆದಾಗ ಸ್ವಲ್ಪ ಭಯ ಆಯ್ತು. ಇದನ್ ರೂಪಕ್ಕಂದ್ರೆ ನೋ ಪ್ರಾಬ್ಲಮ್. ಆಗೋಯ್ತ್ರಿ. ಅದ್ ಏನ್ ಬೇಕಾರಾಗ್ಲಿ, ಹೆಣ್ಮಕ್ಳು ಸೀರೆ ಹಾಕೊಂಡ್ರೆ ಕಿಕ್ಕೆ ಬೇರೆ ಕಣ್ರಿ. ನೀವೇನಂತೀರಾ? ಬರೀ 2 ಓಟಿಗೆ ಇಷ್ಟು ಸೀರೆ ಹೋಗ್ಸೋದು ಅಂದ್ರೆ ಏನ್ರಿ? ಏನ್ ರಾಜರು ಗಲ್ಲಿನಾ? ಅಲ್ಲ ಕಣೋ, ರಾಣಿಯವರ ಗಲ್ಲಿ. ಟೈಟಲ್ ಸಾಕಾಗಿದೆ. ಇದನ್ನ ಶುರು ಹಚ್ಕೊಳ್ಳಿ. ಪಾರ್ಟ್ 4, 5 ವರ್ಗೂ ಮಾಡ್ಬೋದು ನಾವು. ಅಪ್ಪ, ಬಡಪಾಯಿಗಳು ಸಿಕ್ಕಿದ್ರು ಅಂತ ಹಿಂಗೆಲ್ಲ ಮಾಡಿದ್ರ? ಏ ಪಿಕೆ ಬ್ಯಾಚ್, ನಿಮ್ಗೆ ಅರ್ಥ ಆಯ್ತಾ? ಏನೇ ಅರ್ಥ ಆಗದ ಸ್ಮಿಕಾ ಮಂಜಣ್ಣ. ಲೋ ಕುಂಬಳಕಾಯಿ ಬೇಡ ಕಣ. ನಮ್ಮ ಹುಡುಗರ್ನ ಎದುರಿಸೋದಲ್ಲ, ದಮ್ಮಿದ್ರೆ ನನ್ನನ್ನ ಎದುರಿಸೋ ನೋಡ್ಕತೀನಿ. ಬೇಡ, ಕೂತ್ಕೋ. ಏಯ್